ಕೂಲಿ ಕೂಲಿ ಹೆಸರು ಕೇಳಿದ್ರೆ ಅದು ಕೂಲಿನೇ. ಇದು ಪ್ಯಾನ್ ಇಂಡಿಯಾದಲ್ಲಿ ಧೂಳೆ ಬಿಸಿಲು ಬಂದೇ ಬಿಡ್ತು. ಸುಮಾರು 6 ಜನ ಹೀರೋಗಳನ್ನ ಹಾಕಿಕೊಂಡು ಮಾಡಿರುವ ಸಿನಿಮಾ. ಉಪೇಂದ್ರ, ರಜನಿಕಾಂತ್, ಸತ್ಯರಾಜ್, ನಾಗಾರ್ಜುನ್, ಸೌಬಿನ್ ಶಹೀರ್, ಅಮೀರ್ ಖಾನ್ ಒಟ್ಟಾಗಿ ನಟಿಸಿರುವ ಸಿನಿಮಾನೇ ಈ ಕೂಲಿ. ಕೂಲಿ ಸಿನಿಮಾ ಹೇಗಿದೆ ಅಂದ್ರೆ ಬನ್ನಿ ಪಕ್ಕ ಇದು 1000 ಕೋಟಿನ ಇಲ್ಲ 100 ಕೋಟಿನ ಈ ರಿವ್ಯೂದಲ್ಲಿ ಹೇಳಿ ಮುಗಿಸ್ತೀನಿ ಬನ್ನಿ. ಆದ್ರೆ ರಜನಿಕಾಂತ್ ಅವರ ಸಿನಿಮಾ ಅಂದ್ರೆ ಕ್ರೇಜು, ಬೆಂಕಿ ಲೆವೆಲ್ಲು, ಅಭಿಮಾನಿಗಳ ಕ್ರೇಜು ಇದ್ದೇ ಇರುತ್ತೆ. ಆದ್ರೆ ರಜನಿಕಾಂತ್ ಅವರು ಫಿಲಂ ಇಂಡಸ್ಟ್ರಿಗೆ ಬಂದು ಸುಮಾರು 50 ವರ್ಷ ಆಯ್ತು. ಲೋಕೇಶ್ ಕನಕರಾಜ್ ಅವರ ನಿರ್ದೇಶನದ ಸಿನಿಮಾ LCUಗೆ ಇಲ್ಲಿ ಲಿಂಕ್ ಇದೆಯಾ, ಆ ಐಪ್ ಇದೆಯಾ, ಬನ್ನಿ ಅದನ್ನು ಕೂಡ ಹೇಳ್ತೀನಿ. ಸುಮಾರು 2 ಗಂಟೆ 49 ನಿಮಿಷ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಇಲ್ಲಿ ಲೋಕೇಶ್ ಕನಕರಾಜ್ ಅವರು ಇಲ್ಲಿಗೆ ಬಂದು ಒಳ್ಳೆಯ ಕಂಟೆಂಟ್ ಜೊತೆಗೆ ಬಂದಿದ್ದಾರೆ ಅಂತ ನಾವು ಹೇಳ್ಬೋದು. ಫ್ಲಾಟ್ಗೆ ಬರೋದಾದ್ರೆ ಒಬ್ಬ ದೇವ ಮ್ಯಾನ್ಷನ್ ನಡೆಸಿಕೊಂಡು ಆರಾಮಾಗಿ ಇರುವ ಮನುಷ್ಯ ಒಂದಿನ ಸಡನ್ ಆಗಿ ಅವರ ಬೆಸ್ಟ್ ಫ್ರೆಂಡ್ ತೀರ್ಕೊಂಡು ಹೋಗ್ತಾನೆ. ಆ ವಿಷಯ ಅವನಿಗೆ ಹೇಗೋ ಗೊತ್ತಾಗಿ ಆ ಬೆಸ್ಟ್ ಫ್ರೆಂಡ್ ಹೇಗೆ ತೀರಿಕೊಂಡ, ಆ ದೇವನಿಗೆ ಅವನು ಯಾಕೆ ಇಂಪಾರ್ಟೆಂಟು, ಮತ್ತೆ ಸೈಮನ್ ಅನ್ನುವ ಗ್ಯಾಂಗ್ಸ್ಟಾರು ದೇವನ ಜೊತೆ ಯಾಕೆ ಬರ್ತಾನೆ, ಮುಂದೆ ಏನೇನಾಗುತ್ತೆ ಇದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಮಿಕ್ಕಿದ್ದೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೇಜರ್ ಪಾಸಿಟಿವ್ ಬಗ್ಗೆ ಮಾತನಾಡೋದಾದ್ರೆ ಸೂಪರ್ ಸ್ಟಾರ್ ರಜನಿ ಅವರು ಯಾಕೆ ಜನರು ಕರೀತಾರೆ ಅಂತ ಈ ಒಂದು ಸಿನಿಮಾ ನೋಡಕ ನಾವು ಹೇಳ್ಬಿಡ್ಬೋದು. ಅವರ ಆಕ್ಟಿಂಗ್, ಸ್ಟೈಲಿಂಗು, ಮಾತು, ಬೆಂಕಿ ನಡಿಗೆ ಮಾತ್ರ ಸಖತ್ತಾಗಿದೆ ಅಂತ ನಾವು ಹೇಳ್ಬೋದು. ರಜನಿ ಅವರ ಡೈರೆಕ್ಟರ್ ಮತ್ತು ಆರ್ಟಿಸ್ಟ್ ಹೌದು ಕೂಡ. ಅವರು ಹ್ಯಾಕ್ ಮಾಡುವ ಸೀನ್ಗಳಲ್ಲಿ ಅವರು ಮಾಡುವ ಸ್ಟೈಲು, ಕಾಮಿಡಿ ಸಿನಿಮಾದಲ್ಲಿ ಒಳ್ಳೆಯ ಕಾಂಬಿನೇಷನ್ ಅಂತ ನಾವು ಹೇಳ್ಬೋದು. ಲೋಕೇಶ್ ಕನಕರಾಜ್ ಅವರು ಕೂಡ ಇಲ್ಲಿ ರಜನಿಕಾಂತ್ ಅವರನ್ನು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಳ್ಳೆಯ ಆಕ್ಟಿಂಗ್ ಕೂಡ ಸಿನಿಮಾಗೆ ಐಪ್ನ ಕೊಡುತ್ತಾನೇ ಬರುತ್ತದೆ. ಆದರೆ ಸಿನಿಮಾಗೆ ಬೇರೆ ಬೇರೆ ಆಕ್ಟರ್ಗಳನ್ನು ತಂದು ಒಳ್ಳೆಯ ಕೆಲಸನೇ ಮಾಡಿದ್ದಾರೆ. ಆದರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಇರಬೇಕಾಯಿತು ಅನ್ನೋದೇ ಒಂದು ನನ್ನ ಸಣ್ಣ ಅಭಿಪ್ರಾಯ ಅಷ್ಟೇ. ನಾಗಾರ್ಜುನ್ ಸ್ಟೈಲಿಶ್ ವಿಲನ್ ಆಗಿ ಆನ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣ್ತಾರೆ, ಆದ್ರೆ ಅದು ಚೆನ್ನಾಗಿ ಕೂಡ ಮಾಡಿದ್ದಾರೆ. ಆದ್ರೆ ಅದು ಕ್ಯಾರೆಕ್ಟರೈಸ್ ನೋಡೋದಾದ್ರೆ ಅದೊಂದು ಸಿನಿಮಾ ರೋಲ್ಗೋಸ್ಕರ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ಅಂತ ನಾವು ಎಕ್ಸ್ಪೀರಿಯನ್ಸ್ ಮಾಡಿಸಿಬಿಡುತ್ತೆ. ಈ ಕೂಲಿ ಸಿನಿಮಾದಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಒಬ್ಬ ಪವರ್ಫುಲ್ ಮನುಷ್ಯನಂತೆ ಕಾಣಿಸುತ್ತಾರೆ. ಪಾತ್ರಕ್ಕೆ ಒಳ್ಳೆಯ ತೂಕ ಬಂದಿದೆ, ಆದರೆ ಅಲ್ಲಿ ಉಪ್ಪಿ ಚೆನ್ನಾಗಿ ಹ್ಯಾಂಡಲ್ನೇ ಮಾಡಿದ್ದಾರೆ. ಅವರ ಕತೆಗೆ ದೊಡ್ಡ ವಿಷಯ ಹ್ಯಾಂಡಲ್ ಮಾಡೋದಾಗೆ ಅಲ್ಲಿ ಸೋತಿದ್ದಾರೆ ಅಂತ ನಾವು ಹೇಳ್ಬೋದು. ಒಂದು ಸ್ವಲ್ಪ ಲೋಕೇಶ್ ಕನಕರಾಜ್ ಅವರ ಬಗ್ಗೆ ಸೌಬಿನ್ ಶರೀರ್ ಅವರು ಒಳ್ಳೆಯ ಇಂಪ್ರೆಸ್ ಮಾಡ್ತಾರೆ. ಅವರ ಸ್ಕ್ರೀನ್ ಟೈಮಿಂಗು ತುಂಬಾ ಜಾಸ್ತಿ ಇದೆ. ಅವರ ಪಾತ್ರದಲ್ಲಿ ಕತೆಗೆ ಕೊಡುವ ಟ್ವಿಸ್ಟ್ಗಳು, ಸೈಲೆಂಟ್ ಕೊಡುವುದು ಮತ್ತು ನೆಕ್ಸ್ಟ್ ಲೆವೆಲ್ ಅಂತ ನಾವು ಹೇಳ್ಬೋದು. ಅವರು ಮಾಡಿರೋ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಇನ್ನೇನು ಅಮೀರ್ ಖಾನ್ ಅವರ ಕ್ಯಾಮೋ ಮಾತ್ರ ಸಿನಿಮಾದಲ್ಲಿ ಬೆಂಕಿ ಇದೆ ಅಂತ ನಾವು ಹೇಳ್ಬೋದು. ಅಷ್ಟು ಸಖತ್ತಾಗಿದೆ ಅಮೀರ್ ಖಾನ್ ಅವರ ಕ್ಯಾಮಿಯೋ, ಸಖತ್ತಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ರೆ ಶ್ರುತಿ ಹಾಸನ್ ಅವರ ಪಾತ್ರ ಒಳ್ಳೆಯ ಡೀಸೆಂಟ್ ಆಗಿ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಅವರ ಪರ್ಫಾರ್ಮೆನ್ಸ್ ಜಸ್ಟಿಫೈ ಮಾಡೋದ್ರಲ್ಲೆಲ್ಲೋ ಒಂದು ಸ್ವಲ್ಪ ಎಡವಿದ್ದಾರೆ ಅಂತ ನಾವು ಕೂಡ ಈ ಸಿನಿಮಾ ಮೂಲಕ ನಾವು ನೋಡಾದ್ಮೇಲೆ ನಿಮಗೂ ಸ್ವಲ್ಪ ಗೊತ್ತಾಗುತ್ತೆ. ಆದರೆ ಸಿನಿಮಾದಲ್ಲಿ ರಚಿತಾ ರಾಮ್ ಅವರಿಗೆ ಒಳ್ಳೆಯ ಪಾತ್ರವನ್ನೇ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ಆದರೆ ಒಂದು ವಿಷಯಕ್ಕೆ ಬಂದ್ರೆ ಲೋಕೇಶ್ ಕನಕರಾಜ್ ಅವರ ಸಿನಿಮಾಗಳು ಕೈದಿ ಆಗ್ಲಿ, ಮಾಸ್ಟರ್ ಆಗ್ಲಿ, LCU ಆಗ್ಲಿ, ವಿಕ್ರಮ್ ಆಗ್ಲಿ ಒಳ್ಳೆಯ ಹೈಲೆಸ್ಟ್ ಪಾತ್ರಗಳನ್ನ ಇಟ್ಟಿರ್ತಾರೆ. ಆದ್ರೆ ಇಲ್ಲಿ ಅದು ಒಂದು ಸ್ವಲ್ಪ ಇಲ್ಲಿ ವರ್ಕ್ ಆಗಿಲ್ಲ ಅಂತ ನಾವು ಸಿನಿಮಾದಲ್ಲಿ ನಾವು ಹೇಳ್ಬೋದು. ಆದರೆ ಕೂಲಿ ಸಿನಿಮಾದಲ್ಲಿ ಆದರೂ ಕೂಡ ಸಿನಿಮಾ ಮಧ್ಯದಲ್ಲಿ ಒಳ್ಳೆಯ ಹೈಪ್ ಬಂದರೂ ನೆಕ್ಸ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಒಂದು ಸ್ವಲ್ಪ ಡಲ್ ಮಾಡಿಬಿಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಬಿಗ್ ಹೈಯೆಸ್ಟ್ ಅಂದ್ರೆ ಅನಿರುದ್ಧ್ ಅವರ ಮ್ಯೂಸಿಕ್, ಏನು ಮನುಷ್ಯ ಗುರು ಇವನು. ಇವರ BGM ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ನಾವು ಹೇಳ್ಬೋದು. ಅವರ ಪವರ್ ಹೌಸ್ ಕೂಡ ಥಿಯೇಟರ್ನಲ್ಲಿ ಕೇಳೋದಕ್ಕೆ ನೀವಂತೂ ತಕತೈ ಎಂದು ಬಿದ್ದು ಒಳ್ಳಾಡಿ ಬಿಡ್ತೀರಾ. ಅಷ್ಟು ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ನಾವು ಹೇಳ್ಬೋದು. ಅನಿರುದ್ಧ್ ಅವರ ಮ್ಯೂಸಿಕ್ ಮಾತ್ರ ಬೆಂಕಿ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಂತ ನಾವು ಇಲ್ಲಿ ಮೂವಿಲಿ ಮಾತ್ರ ಸಖತ್ತಾಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಲೋಕೇಶ್ ಕನಕರಾಜ್ ಅವರು ಕೂಡ ಇನ್ನೂ ಒಂದು ಸ್ವಲ್ಪ ವರ್ಕ್ ಮಾಡಿದ್ರೆ ಬೆಟರ್ ಮೂವಿ ಕೊಡ್ಬೋದಾಯ್ತು ಅಂತ ನಾನು ಹೇಳೋಕೆ ಸ್ವಲ್ಪ ಇಷ್ಟಪಡ್ತೀನಿ ಅಷ್ಟೇ. ಆದರೆ 6 ಜನ ಹೀರೋಗಳು ಅವರಿಗೆ ಕೊಟ್ಟಿರುವ ಪಾತ್ರ ಮತ್ತು ತುಂಬಾ ಡೀಸೆಂಟ್ ಆಗಿದೆ ಅಂತ ನಾವು ಹೇಳ್ಬೋದು. ಆದರೆ ರಜನಿ ಅವರ ಲುಕ್ಕು, ಸೌಬಿನ್ ಶರೀರ್ ಅವರ ಟ್ವಿಸ್ಟ್ಗಳು ಈ ಸಿನಿಮಾದಲ್ಲಿ ಹೈಪ್ ಅನ್ನು ಕ್ರಿಯೇಟ್ ಮಾಡೇ ಬಿಡ್ತಾವ ಗುರು. BGM ಮಾತ್ರ ದೂಸರ ಮಾತಿಲ್ಲ. 2 ಮಾತು ನೀವು BGM ಬಗ್ಗೆ ಮಾತ್ರ ಯಾವುದು
ಕೆಟ್ಟದಾಗಿ ಹೇಳುವಂತಾನೆ ಇಲ್ಲ ಗುರು. ಆದ್ರೆ ಸಿನಿಮಾ ಒಂದ್ ಲೈನಲ್ಲಿ ಹೇಳೋದಾದ್ರೆ ಸಿನಿಮಾ ಮಾತ್ರ ಒನ್ ಟೈಮ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ನಾವು ಹೇಳ್ಬೋದು. ಇಲ್ಲೇಂದ್ರೆ ಎಲ್ಸಿಗೆ ಲೋಕೇಶ್ ಕನಕರಾಜ್ ಅವರು ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಲೋಕೇಶ್ ಕನಕರಾಜ್ ಅವರು LCAಗೆ ಕೊಟ್ಟಿಲ್ಲ. ಇದಂತೂ ಡೀಸೆಂಟ್ ಒಳ್ಳೆ ಆಕ್ಟಿಂಗ್ ಸಿನಿಮಾ ಅಂತ ನಾವು ಹೇಳ್ಬೋದು. ಇಲ್ಲಿ LCUಗೆ ಯಾವುದೇ ಒಂದು ಕನೆಕ್ಟ್ ನ ಕೊಟ್ಟಿಲ್ಲ. ಒಳ್ಳೆ ಆಕ್ಷನ್ ಡ್ರಾಮಾ ಸಿನಿಮಾ ಅಂತ ಹೇಳ್ಬೋದು. ಈ ರೀತಿ ಇದೆ ಕೂಲಿ ಸಿನಿಮಾ ಮಾತ್ರ ಒನ್ ಟೈಮ್ ನೋಡ್ಬೋದು ಅಂತ ನಾವು ಹೇಳ್ತಾ, ನೀವೇನಾದ್ರೂ ಸಿನಿಮಾ ನೋಡಿದ್ರೆ ಯಾವ ಸಿನಿಮಾದಲ್ಲಿ ನಿಮಗೆ ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನ್ ಇಷ್ಟ ಆಯಿತು, ಈ ಸಿನಿಮಾದಲ್ಲಿ ಹೆಂಗಿದೆ ಅವರ ಡೈರೆಕ್ಷನ್, ಯಾರು ನಿಮ್ಗೆ ಇಲ್ಲಿ ಒಂಥರ ಹೈಲೈಟ್ ಮೂವಿಲಿ ಚೆನ್ನಾಗಿ ಕಾಣ್ತಾರೆ, ಆದರೆ ರಜನಿಕಾಂತ್ ಅವರ ಬಿಟ್ಟು ಯಾರು ಚೆನ್ನಾಗಿ ಒಳ್ಳೆ ಹೈಲೈಟ್ ಮಾಡಿದ್ದಾರೆ, ನೀವೇನಾದ್ರು ನೋಡಿದ್ರೆ ಸಿನಿಮಾದಲ್ಲಿ ಕಮೆಂಟ್ ಮಾಡೋಕೆ ತಿಳಿಸಿ ಅಂತ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಜೈ ತಲೈವಾ ಫ್ಯಾನ್ಸ್.